ತುಂಬ ಚೆನ್ನಾಗಿದೆ. ನಾನು ಕೆಲವೊಂದು 4 ವರ್ಷದಿಂದ ಯೂನಿವರ್ಸಿಟಿಲಿ ಫ್ಲ್ಯಾಶ್ ಮಾಬ್ ಮಾಡ್ತಾ ಮತ್ತು ಒಂದಷ್ಟು ಜನಕ್ಕೆ ಡ್ಯಾನ್ಸ್ನ ಹೇಳಿಕೊಟ್ಟು ಇಷ್ಟು ವರ್ಷ ನಾವು ಮೂವ್ ಆಗಿದ್ದೀವಿ. ಇಂಡಿವಿಜುವಲ್ ಆಗಿ ಒಬ್ಬನೇ ಅಥವಾ ಒಂದಷ್ಟು 4 ಜನರಿಂದ ಸ್ಟಾರ್ಟ್ ಆದಂಥ ಒಂದು ತಂಡದ ನೇಮು ಸ್ಟ್ರೀಟ್ ಡ್ರೀಮರ್ಸ್ ಅಂತ ಸ್ಟಾರ್ಟ್ ಆಗಿ ಇವತ್ತು ನಾವು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀವಿ. ದೆನ್ 1 ತಿಂಗಳಿಂದ 2 ತಿಂಗಳಿಂದ ಒಂದಷ್ಟು ಜನ 3 ತಿಂಗಳಿಂದನೂ ಕಲ್ತವ್ರಿದ್ದಾರೆ ಒಂದಷ್ಟು ಜನ ಮಕ್ಕಳು. ಈಗ ವರ್ಕ್ಶಾಪ್ ಅಂತ ತಿಂಗಳು ನಾವು ಮಾಡ್ತಾಯಿದ್ದೀವಿ ಈ ಸೀಸನಲ್ಲಿ. ಹಾಗೆ ಯುವ ಸಂಭ್ರಮ ಯುವ ದಸರಾಗಳ ಕೊರಿಯೋಗ್ರಫಿಗಳನ್ನು ಕೂಡ ಮಾಡಿದ್ದೀವಿ, ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ. ನಮ್ಮ ಅಭಿಪ್ರಾಯಕ್ಕಿಂತ ಹೊಸ ಹುಡುಗರು ಡ್ಯಾನ್ಸ್ ಮಾಡಿದ್ದಾರೆ, ನನಗೆ ಅದು ಖುಷಿ ಆಗ್ತಾಯಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಅವರಿಗೆ. ಹೀಗೆ ನಾವು ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಸ್ಟ್ರೀಟ್ ಡ್ರೀಮರ್ಸ್ ತಂಡ ನಿಮ್ಮ ಒಟ್ಟಿಗಿರುತ್ತೆ ಯಾವಾಗಲೂ. ಅಷ್ಟೇ. ತುಂಬ ಖುಷಿ ಇದೆ. ಎಲ್ಲೋ ಈ ಅವಕಾಶ ಸಿಕ್ಕಿರಲಿಲ್ಲ, ಫಸ್ಟ್ ಟೈಮ್ ಈ ಥರ ಮಾಡಿದ್ದು ತುಂಬ ಖುಷಿ ಇದೆ. ನಂದು ಇದೇ ಮೊದಲೇ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ನಮ್ಮ ಮಾಸ್ಟರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಸ್ಟ್ರೀಟ್ ಡ್ರೀಮರ್ಸಲ್ಲಿ 2 ಮಂತ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ ಬರಲ್ಲ ಅಂಥ ಸ್ಟೆಪ್ಸ್ನ ಸಹ ನೀವು ಮಾಡ್ತೀರಾ, ಮಾಡಿ ಅಂತ ಹೇಳಿ ಅವರು ತುಂಬ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಸಾಗರ್ ಮಾಸ್ಟರ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಇದೆ. ನಂದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಈ ಥರ ಪರ್ಫಾರ್ಮ್ ಮಾಡ್ತಿರೋದು. ನಾನು ಸ್ವಲ್ಪ ಶೈ ಆಗಿರೋದ್ರಿಂದ ಎಲ್ಲದಕ್ಕೂ ಎದುರ್ಕೊತಿದ್ದೆ, ಬಟ್ ಸ್ಟಿಲ್ ಮಾಸ್ಟರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ತುಂಬ ಫ್ರೆಂಡ್ಲಿ ಇದ್ದಾರೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ ಯು. ನನಗೆ ತುಂಬ ಖುಷಿ ಆಯಿತು. ಸ್ಟೇಜ್ ಪರ್ಫಾರ್ಮೆನ್ಸ್ ನನಗೆ ಇದೇ ಫಸ್ಟು. ಸರ್ ತುಂಬ ಚೆನ್ನಾಗಿ, ಸರು 20 ಡೇಸಿಂದ ತುಂಬ ಶ್ರಮಪಟ್ಟು ಟೈಮ್ ಕೊಟ್ಟು ಮಾರ್ನಿಂಗು ಈವ್ನಿಂಗು ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಫಸ್ಟ್ ಟೈಮ್ಗೆ ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಒಂದು ಧೈರ್ಯ ಬಂತು. ಸೊ ನಮ್ಮ ಮಾಸ್ಟರ್ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೂ ತುಂಬ ಖುಷಿ ಆಯಿತು. ಅಂದರೆ ಇದು ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಮಾಡಿದ್ವಿ, ಬಟ್ ಈ ಥರ ಇಷ್ಟು ಜನದ ಕ್ರೌಡ್ ಮಧ್ಯೆ ಮಾಡಿರೋದು ಇದೇ ಫಸ್ಟ್ ಪರ್ಫಾರ್ಮೆನ್ಸು. ಮಾಸ್ಟರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ನಾನು ಬಂದಿದ್ದು ಈಗ ಒಂದು 20 ಡೇಸ್ ಬ್ಯಾಕು, ಇಲ್ಲಿಂದ 3 ತಿಂಗಳಿಂದ ಇರೋರು ಇದ್ದಾರೆ. ಸೊ ನನಗೂ ಅವ್ರು ಕಲ್ತಿರೋ ಸ್ಟೆಪ್ಸ್ನೇ ಅಷ್ಟು ತಾಳ್ಮೆಯಿಂದ ಅಷ್ಟು ನಿಧಾನ ನಮಗೂ ಹೇಳ್ಕೊಟ್ಟು, ಸೊ ನಾನು ಇವ್ರ ಮಧ್ಯೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಒಳ್ಳೆ ಟೀಮ್, ಚೆನ್ನಾಗಿ. ನನಗೆ ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಡ್ಯಾನ್ಸೇ ಮಾಡಿರಲಿಲ್ಲ. ನಾನು ಕಾಲೇಜ್ ಲೆವೆಲ್ ಮಿಕ್ಸಿ 25 ಇಯರ್ಸ್ ಆಯಿತು. ಅವಾಗಿಂದ ಮನೇಲಿದ್ದೆ, ಹೌಸ್ ವೈಫು. ನನಗೀಗ ಒಂದು 20 ಡೇಸಿಂದ ಗೊತ್ತಾಯಿತು, ಬಂದೆ. ಅದ್ರಲ್ಲಿ 15 ದಿನ ಬಂದೆ. 15 ದಿನದಲ್ಲಿ ನನಗೆ ಕಲಿಸಿ ಚೆನ್ನಾಗಿ ಅವರು ಏನು ಒಂದು ಅಂದ್ಕೊಳ್ದೇ ಇರೋ ಥರ ಮಾಡ್ತೀರಾ ಮೇಡಮ್, ಮಾಡಿ ಅಂತ ತುಂಬ ಚೆನ್ನಾಗಿ 15 ದಿನದಲ್ಲಿ ನಾನು ಪ್ರಿಪೇರ್ ಮಾಡಿದ್ದಾರೆ. ಅವರಿಗೊಂದು ಹ್ಯಾಂಡ್ಸ್ ಆಫ್. ತುಂಬ ಖುಷಿ ಆಯಿತು. ಈ ಥರ ನನಗೆ ವೇದಿಕೆ ಸಿಕ್ಕಿದ್ದು ಇದೇ ಮೊದಲು. ಇದು ಸಾಗರ್ ಸರಿಂದನೇ ನನಗೆ ಇದೊಂದು ಚಾನ್ಸ್ ಸಿಕ್ಕಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಆ್ಯಸ್ ಅ ಗ್ರೂಪಲ್ಲಿ ಮಾಡ್ತಾ ಇರೋದು. ಸ್ಕೂಲಲ್ಲಿ ತುಂಬ ಮಾಡಿದ್ದೆ. ಈಗ ಒಂದು ಚಾನ್ಸ್ ಸಿಕ್ಕಿರಲಿಲ್ಲ 3 ತಿಂಗಳಿಂದ ಡ್ಯಾನ್ಸ್ ಮಾಡೋಕ್ಕೆ. ಈಗ ಸಿಕ್ಕಿದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ನಮ್ಮ ಮಾಸ್ಟರ್ ತುಂಬ ಸಪೋರ್ಟಿವು. ಲೈಕ್ ಎಷ್ಟು ಎಂಟರ್ಟೈನ್ ಮಾಡ್ತಾರೋ ಅಷ್ಟೇ ಸೀರಿಯಸ್ ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಏನಲ್ಲೂ ಲೈಕ್ ಕಂಪ್ಯಾರಿಸನ್ ಎಲ್ಲ ನಮ್ಮೆಲ್ಲರಲ್ಲೂ. ಈಸ್ ಅ ವೆರಿ ಗುಡ್ ಪರ್ಸನ್, ಸೊ ಐ ಎಂಜಾಯ್ಡ್. ಸರ್ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದು ಲೈಕ್ ಇದೊಂಥರ ಕ್ಯಾಮ್ರಾಗ. ಸರ್ ಇನ್ನೊಂದು ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ನನಗೆ ತುಂಬ ಖುಷಿ ಫೀಲ್ ಆಗ್ತಿದೆ. ಯಾಕಂದರೆ ಗಂಗೋತ್ರಿನಲ್ಲಿ ಪರ್ಫಾರ್ಮ್ ಮಾಡೋದು ಇಷ್ಟು ಲೈಕ್ ವಿಶ್ ಇತ್ತು, ಒಂದು ಕೋರಿಕೆ ಇತ್ತು. ಅದು ಸಾಧ್ಯ ಆಗಿರೋದು ನಮ್ಮ ಮಾಸ್ಟರಿಂದ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಟ್ರೀಟ್ ಡ್ರೀಮರ್ಸ್ ಯಾಕೆ ಅಂತ ಕೇಳೋದಾದರೆ ನನ್ನ ಪ್ರಕಾರ ಡಿಸಿಪ್ಲಿನ್ನ ಕಲಿಸ್ಕೊಡುತ್ತೆ ಮೇಯ್ನಾಗಿ. ಆ ಡಿಸಿಪ್ಲಿನಿಂದ ನಾವು ಇಷ್ಟು ದೂರ ಬಂದಿದ್ದೀವಿ. ಆ್ಯಂಡ್ ಈಗ ಒಂದೇನು ಡ್ಯಾನ್ಸ್ ಮಾಡಿದ್ರಿ ಲೈಕ್ 1 ತಿಂಗಳು, ಇದು ಡ್ಯಾನ್ಸರ್ನ ಇನ್ನೂ ಎತ್ತರ ಮಟ್ಟಕ್ಕೆ ಕರ್ಕೊಂಡೋಗಲ್ಲ, ನಾನ್ ಡ್ಯಾನ್ಸರ್ಸ್ನ ಡ್ಯಾನ್ಸರ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ ಈ ಕಾರ್ಯದಲ್ಲಿ ಸಾಗರ್ ಗುಂಬಳ್ಳಿ ಅವರು ಏನು ಒಂದು ಉದ್ದೇಶನ ತೊಗೊಂಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಅವ್ರ ಜೊತೆ ನಾವು ಕೂಡ ಸಾಕ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಪರಿಸರದ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಇವಾಗ ಹೆಚ್ಚಾಗ್ತಾ ಇರೋದು, ನಮ್ಮ ಪರಿಸರದಲ್ಲಿ ಹೆಚ್ಚಾಗ್ತಾ ಇರೋದು ಪ್ಲಾಸ್ಟಿಕ್ ಅಭಾವ ತುಂಬ ಆಗ್ತಾಯಿದೆ. ಪ್ಲಾಸ್ಟಿಕ್ಕನ್ನು ನಾವು ಒಂದಷ್ಟು ಕಂಟ್ರೋಲ್ ಮಾಡಬೇಕು. ಮತ್ತು ತ್ಯಾಜ್ಯ ವಸ್ತುಗಳು ಯಾವ್ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು. ಮೈಸೂರಲ್ಲಿ ಆಗ್ತಾ ಇರೋ ಸಮಸ್ಯೆ ಏನಂತಂದರೆ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟು ಸ್ವಲ್ಪ ಹಿಂದುಳಿದಿದೆ ಬೇರೆ ದೇಶಕ್ಕಿಂತ. ನಮ್ಮ ದೇಶದಲ್ಲಿ ನಮ್ಮ ಇದರೊಳಗಡೆ ಮೈಸೂರೊಳಗಡೆ ತುಂಬ ಹಿಂದುಳಿದಿದೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಹೆಚ್ಚು ಎಲ್ಲ ಜನರು ಕೂಡ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು. ಮನೆಗೊಂದು ಮರ ನೆಟ್ಟರೆ ನಮಗೆ ಅದು ಜೀವನಕ್ಕೆ ದಾರಿ ಕೊಡುತ್ತೆ, ನೆರಳು ಕೊಡುತ್ತೆ. ಹಾಗಾಗಿ ಎಲ್ಲರೂ ಮರ ಗಿಡನ ಬೆಳೆಸಿ ಉಳಿಸ್ಕೊಳ್ಳೋಣ, ಹಾಗೆ ಕನ್ನಡವನ್ನು ಉಳಿಸೋಣ ಅಂತ ಕೇಳ್ಕೊತೀನಿ ಸರ್. ಸಾಗರ್ ಎಸ್ ಗುಂಬಳ್ಳಿ ಅಂತ. ಮೂಲತಃ ನಾನು ಚಾಮರಾಜನಗರ ಜಿಲ್ಲೆ ಗುಂಬಳ್ಳಿಯಿಂದ ಬಂದವರು. ಒಂದು ಪುಟ್ಟ ಹಳ್ಳಿಯಿಂದ BR ಹಿಲ್ಸ್ ಪಕ್ಕ ಇರೋ ಒಂದು ಪುಟ್ಟ ಹಳ್ಳಿಯಿಂದ ಬಂದಿರೋದು. ಒಂದು 8 ವರ್ಷದಿಂದ ನಾನು ಈ ಒಂದು ಡ್ಯಾನ್ಸನ್ನು ದಾರಿಲಿ ಸಾಕ್ತಾ ಇದ್ದೀನಿ.
ಡ್ಯಾನ್ಸರ್ಗೆ ನಾನು ಟ್ರೈನ್ ಅಪ್ ಮಾಡೋದಲ್ಲ, ಯಾರಿಗೆ ಡ್ಯಾನ್ಸ್ ಬರೋದಿಲ್ಲ, ತುಂಬ ಝೀರೋಲಿದ್ದಾರೆ ಅಂಥವ್ರಿಗೆ ಟ್ರೈನ್ ಅಪ್ ಮಾಡ್ತಾ ಒಂದಷ್ಟು ನಾನ್ ಡ್ಯಾನ್ಸರ್ಸ್ಗಳನ್ನ ಡ್ಯಾನ್ಸರಾಗಿ ಕನ್ವರ್ಟ್ ಮಾಡೋ ಉದ್ದೇಶದಿಂದ ನಾನು ಈ ಸ್ಟ್ರೀಟ್ ಡ್ರೀಮರ್ಸ್ ಅನ್ನೋ ತಂಡನ ಕಟ್ಟಿದ್ದೀನಿ. ಸ್ಟ್ರೀಟ್ ಡ್ರೀಮರ್ಸ್ ಅಂದ ಅರ್ಥನೇ ಇದು, ನಾವು ಭೂಮಿಲೇ ಅಂದರೆ ಫುಟ್ಪಾತಲ್ಲಿ, ರೋಡಲ್ಲಿ, ಪಾರ್ಕ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಶುರು ಮಾಡಿದ್ವಿ. ಹಾಗಾಗಿ ಸ್ಟ್ರೀಟ್ ಡ್ರೀಮರ್ಸ್ ಅಂತಲೇ ನೇಮ್ ಇಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸರ್.